ಅಂಜಿ ನಮ್ಮ ಮನೆಯವ್ರ ರಗ್ಗ ತಗೊಂಡ್ ಕುಂತಾರ. ಚಾ ಕುಡ್ದಾರ. ಚಾ ಕುಡದ ರಗ್ಗ ತಗೊಂಡ್ ಕುಂತಾರ. ಸಿಕ್ಕಾಪಟ್ಟಿ ಥಂಡಿರಿ ಇವತ್ತಂತ್ರು. ಅದ್ ನೋಡಲ್ಲ ಅದೇನ್ ಮಾಡಾಕತ್ತೈತಿ, ಆಟ ಆಡಾಕತ್ತೈತಿ. ಬಳೆ ಗೊತ್ತಾಗೋದಿಲ್ಲ. ನಾನಂತೇಳಿ ಬರೋದಾಗೈತಿ. ಫ್ರೆಂಡ್ಸ್, ನಾವು ಚಿಕನ್ ಕಬಾಬ್ ತಿನ್ನೋ ಮುಂದ ವೆಜಿಟೇರಿಯನ್ಸ್ ಇವ್ರೇನಪ್ಪ ತೋರಿಸ್ತಾರ ಅಂತಂತಿರ್ತೀರಿ. ನಿಮ್ಗ ಕಬಾಬ್ ತಿನ್ಬೇಕಂತ ಅನ್ಸಿದ್ರ ಸಾಕಷ್ಟು ತರ ವೆಜಿಟೇರಿಯನ್ಸ್ದೊಳಗ ಸಿಗ್ತಿರ್ತೈತಿ. ಇದು ಪನ್ನೀರ್. ನಾನು ಪನ್ನೀರ್ ಏನ್ ಮಾಡಿದ್ನಿಲ್ಲ, ಮೊನ್ನೆ ಸ್ವಲ್ಪ ಪನ್ನೀರ್ ಮಸಾಲ ಮಾಡಿದ್ನಲ್ಲ. ಈಗ ನಾನು ಏನ್ ಮಾಡಾಕತ್ತೇನಂದ್ರ ಪನ್ನೀರ್ ಕಬಾಬ್ ಮಾಡಾಕತ್ತೇನಿ. ಈಗ ಇದಕ್ಕೆ ಏನೇನ್ ಬೇಕಂತಂದ್ರ, ಇದು ಮೈದಾ ಹಿಟ್ಟ ನಾನು ಸಾಗಿಸ್ಕೊಂಡೇನಂದ್ರ. ಮೈದಾ ಹಿಟ್ಟ ಮತ್ತೆ ಕಾರ್ನ್ ಫ್ಲವರ್ ಏನ್ ಬರ್ತೈತಲ್ಲ ಅದನ್ನ ನಾವು ಹಾಕೊಂಡ ಈಗ ನಾವು ಚಿಕನ್ ಕಬಾಬ್ ಹೆಂಗ್ ಮಾಡ್ತೇವಲ್ಲ ಸೇಮ್ ಹಂಗ ಮತ್ತಿದು ಕಾರ್ನ್. ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಬೇಕ. ಫುಡ್ ಕಲರ್ ಏನು ಸೇರ್ಸಂಗಿಲ್ಲ. ಖಾರಕ್ಕೆ ಅನುಗುಣವಾಗಿ ಖಾರದ ಪೌಡರ್, ಸ್ವಲ್ಪ ಅರಿಶಿನ ಪೌಡರ್ ಹಾಕೋತೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಸ್ಪೂನ್ ಇತ್ತಲ್ಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟ ನೋಡ್ರಿ. ಈಗ ನಾನು ಇದನ್ನ ತತ್ತಿ ಏನು ಹಾಕಾಕತ್ತಿಲ್ಲ, ನಾನು ಮಿಕ್ಸ್ ಮಾಡ್ಕೋತೀನಿ ಇಷ್ಟನ್ನು. ನಿಂಬೆ ಹಣ್ಣಿಲ್ಲ, ನಿಂಬೆ ಹಣ್ಣಿನ ರಸನ ಹಾಕೋತೀವಿ ಸ್ವಲ್ಪ. ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ತೇನೆ. ಬೇಕಿದ್ರೆ ಎಗ್ನು ನೀವು ಸೇರಿಸ್ಕೋಬಹುದ. ಕೆಲವರ ವೆಜಿಟೇರಿಯನ್ಸ್ ಎಗ್ನು ತಿನ್ನಂಗಿಲ್ಲಲ್ಲ, ಹಂಗಾಗಿ ನಾನು ಇಲ್ಲೇ ಎಗ್ ಸೇರ್ಸಾಕತ್ತಿಲ್ಲ. ಬಾಳ ಅಂದ್ರೆ ಬಾಳ ಮಸ್ತ್ ಅಕ್ಕವ ಕಬಾಬ್, ಪನ್ನೀರ್ ಕಬಾಬ್. ಇನ್ ನಮ್ ಗೌರಿ ಹೇಳದ ಮತ್ ಹಾಲು ಕೊಡಾಕತ್ತಿಂದನ ಮತ್ತ ಪನ್ನೀರ್ ಒಳಗ ವೆರೈಟಿ ರೆಸಿಪಿ ಮಾಡಿ ತೋರಿಸ್ತೇನೆ ನಾನು. ಸದ್ಯಕ್ಕೆ ಇದಷ್ಟ ಇತ್ತು ಪನ್ನೀರ್. ಪನ್ನೀರ್ ಬುರ್ಜಿನೂ ಮಾಡ್ಬೋದು. ನಾನು ಪನ್ನೀರ್ ಅದ ಯೋಚನೆ ಮಾಡಾಕತ್ತೀನಿ, ಪನ್ನೀರ್ ಬುರ್ಜಿ ಮಾಡ್ಲಾ ಅಥವಾ ಕಬಾಬ್ ಮಾಡ್ಲಾ ಅಂತ. ಕೊನೆಗೂ ಮತ್ ಕಬಾಬ್ ಮಾಡಿದ್ರ ಅಂತ ಹೇಳಿ ಈಗ ಇದನ್ನ ಒಂದ್ 10 ರಿಂದ 15 ನಿಮಿಷ ಈ ಮಸಾಲೆ ಎಲ್ಲಾ ಹೀರ್ಕೊಲ್ಲದ. ನನ್ ಗರಂ ಮಸಾಲ ಅದು ಇದು ಏನು ಹಾಕಿಲ್ಲ, ಜಸ್ಟ್ ಇಷ್ಟ ಸಿಂಪಲ್ ಆಗಿ. ಅದ್ರ ನಿಂಬೆ ಹಣ್ಣಿನ ರಸ ಇದ್ರೆ ಹಾಕೊಡಿ.
ಪನ್ನೀರ್ ಚಲೋ ಬಂದಿತ್ತಂದ್ರೆ ಈ ಫ್ರೈ ಮಾಡೋ ಮುಂದೆ ಮಸ್ತ್ ಬರ್ತೈತಿ ಇದು ಸ್ವಲ್ಪ ಪನ್ನೀರ್ ನಾನು ಹಿಂದಿನ ವಿಡಿಯೋದೊಳಗೆ ಹೇಳೀನಿ. ಫಸ್ಟ್ ಟೈಮ್ ನಾನು ಪನ್ನೀರ್ ಮಾಡಿದ್ದ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು. ಸೆಕೆಂಡ್ ಟೈಮ್ ನಾನು ಸ್ವಲ್ಪ ವಿಡಿಯೋ ನೋಡಿಕೊಂಡ ನಾನು ಎಡಿಟ್ ಮಾಡ್ಕೊಂಡೆ. ಅದು ಒಂದ್ಸಲ ಮಿಸ್ಟೇಕ್ ಆದಾಗ ಮತ್ತೆ ನೆಕ್ಸ್ಟ್ ಟೈಮ್ ನಾವು ಮಾಡ್ಬೇಕಾದ್ರೆ ಪರ್ಫೆಕ್ಟ್ ಆಗಿ ಬರ್ತೈತಿ. ಅದು ಕೆಟ್ಟೈತಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಅದರಿಂದ ನಾವು ಮತ್ತೆ ಕಲ್ಕೊಂಡ್ವೆಲ್ಲ ಅನ್ನೋ ಒಂದು ಖುಷಿ ಇರ್ತೈತಿ. ಈಗ ಒಂದು 10-15 ನಿಮಿಷ ಆಗಲಿ, ನಾನು ಆಮ್ಯಾಗ ಫ್ರೈ ಮಾಡ್ತೀನಿ. ಫ್ರೈ ಮಾಡೋ ಮುಂದೆ ತೋರಿಸ್ತೇನೆ. ಬಳಿ ಟಿವಿ ನೋಡ್ಕೊಂತ ಕುಂತೆ ನೋಡ್ರಿ. ನಾನು ನಮ್ಮ ಪಪ್ಪಿ ಮಕ್ಕೊಂಡೈತೆ ಅಲ್ಲಿ, ಬಾಗಲ್ ಹಚ್ಚಿನ ಮಕ್ಕೊಂಡಿರ್ತೈತೆ. ಹಿಂಗೆ ಮಕ್ಕೊಂಡಿರ್ತೈತೆ ನೋಡ್ರಿ. ನಾವು ರಾತ್ರಿ ಟೈಮ್ ಮಲ್ಕೊಳ್ಳುವಾಗನ ಡೋರ್ ಕ್ಲೋಸ್ ಮಾಡ್ತೇವೆ. ಅಲ್ಲಿವರೆಗೂ ನಾವು ಡೋರ್ ಕ್ಲೋಸ್ ಮಾಡೋಂಗಿಲ್ಲ. ವಾವ್, ಮಾವಿನ ಹೂವು ಹೆಂಗೆ ಕಾಣಿಸ್ತಾ ನೋಡ್ರಿ ರಾತ್ರಿ ಟೈಮಲ್ಲಿ. ನಮ್ಮ ಪಪ್ಪಿ ಮಕ್ಕೊಂಡಿರ್ತೈತಲ್ಲ. ನಮ್ಮ ಮನೆಯವ್ರು ಊರಾಗ ಹೋದ್ರೆ ನಾಳೆ ಕೆಲ್ಸಕ್ಕೊಬ್ರು ಆಳ್ಬೇಕಂತ. ಬಳೆ ಇಲ್ಲೇ ಮಾಡ್ತಿಲ್ಲ ಮಗನ. ಹಾಂ, ಹಂಗಾಗಿ ಅವ್ರ ಆಳು ಕೇಳ್ಕೊಂಬರ್ತೇನೆ ಅಂತೇಳಿ ಹೋದ್ರೆ. ಬೆಳ್ಳಿ ಇದೆಲ್ಲ ಬೆಳ್ಳಿನ ಹೊಡೆಯೋದು ಬಡಿಯೋದು ಅಂದ್ರೆ ಪ್ರೀತಿಯಿಂದ, ಮತ್ತು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅದ್ರ ಕೂಡ ಆಟ ಆಡೋದು, ಜಗಳ ಮಾಡೋದು ಅಂತಂದ್ರೆ ಏನೋ ಒಂಥರ ಖುಷಿ ಅಂತ ಅನಿಸ್ತೈತಿ. ಅದು ಜಾಸ್ತಿ ನೋಡ್ರಿ. ನಾನು ಹಂಗೆ ಫೋನ್ ಹಿಡ್ಕೊಂಡಿನೋ ಮಲ್ಕೊಂಡಿದ್ದೆ. ನಮ್ಮ ಮನೆಯವರು ಅಡ್ಡಾಗಿದ್ರು, ಹಂಗೆ ಟಿವಿ ನೋಡ್ಕೊಂಡು ಅಡ್ಡಾಗಿದ್ವಿ. ಬಂದು ನನ್ನ ಮ್ಯಾಗ ಅಷ್ಟ ಮಕ್ಕೋತದ. ನಾನು ನನ್ನ ಮ್ಯಾಗ ಯಾಕೆ ಅಷ್ಟ ಮಕ್ಕೋತೈತೆ ಅಂತಂದ್ರೆ, ನಿನ್ನ ಅರಿವು ಇರ್ತೈತಲ್ಲ ಕಾವಂತ ಅನಿಸ್ತೈತೆ ಅದಕ್ಕೆ. ಹಂಗಾಗಿ ಬಂದು ಮಕ್ಕೋತೈತಾಳಂತೆ ಮಾತಾಡಕತ್ತಿದ್ರು ಅವ್ರು. ನಮ್ಮ ಮನೆಯವ್ರಂತೆಲ್ಲ ಹೋಗಂತಂದ್ರೆ ಅಷ್ಟು ಹೋಗಂಗಿಲ್ಲ. ರಾತ್ರಿನೂ ಸಹಿತ ನಾವೇನು ಮಕ್ಕೊಂಡಿರ್ತೀವಲ್ಲ, ಮಕ್ಕೊಂಡಾಗ ನನ್ನ ಮ್ಯಾಗನ ಬಂದು ಮಕ್ಕೋತೈತಿ. ಅಂದ್ರೆ ಹೊಚ್ಕೊಂಡಿರ್ತೇವಲ್ಲ ಆ ಹಾಸಿಗೆ ಮ್ಯಾಗ. ನಮ್ಮ ಮನೆಯವ್ರಂತೇಳಿ ಅಷ್ಟು ಹೋಗಂಗಿಲ್ಲ. ಅದೇನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಮನೆಯಲ್ಲಿರೋ ಪ್ರಾಣಿಗಳಿಗೆ ನಾನಂದ್ರೆ ಇಷ್ಟ ಟೋಟಲಿ. ಪನ್ನೀರ್ ಅಷ್ಟೊಂದು ಸರಿಯಾಗಿ ಬಂದಿಲ್ಲ, ಹಾಗಾಗಿ ಕಬಾಬ್ ಹೆಂಗಕ್ಕ ಅಂತ ನೋಡೋಣ ಅಂತ. ಬಟ್ ಪನ್ನೀರ್ ಕರೆಕ್ಟ್ ಆಗಿತ್ತಂದ್ರೆ ಕಬಾಬ್ ಮಸ್ತ್ ಬರ್ತಾವ. ಬ್ಯಾಳೆ ಸಾರು, ಹಸಿ ಖಾರ ಹಾಕಿ ಬ್ಯಾಳೆ ಸಾರು ಮಾಡಿ. ಏನ ಕಾಲಾಗ ಸರಿ ಹಾಲಿಲ್ಲ ಹಾಕ್ತೇನೆ. ಫ್ರೈ ಮಾಡ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕ್ತೀನಿ. ಅನ್ನ ಹಾಲು ಕಲಿಸಿ ಹಾಕಿದ್ರೆ ತಿನ್ನಂಗಿಲ್ಲ, ಬರೀ ಹಾಲು ಅಷ್ಟೇ ಬೇಕು ಅದಕ್ಕೆ. ಕರೆಂಟ್ ಬಂದು 9 ಗಂಟೆ ಕರೆಂಟ್ ಬರ್ತಾವ. ಹಾಗಾಗಿ ಈಗ ಇಲ್ಲಿ ಇದನ್ನ ಸ್ಪೂನಿಲ್ಲ ಹಾಕ್ತೇನೆ, ನಮ್ಮ ಕೈಲೇನು ಹಾಕಂಗಿಲ್ಲ. ಈಗ ಎಣ್ಣೆ ಕಾದೈತಿ, ಒಂದೊಂದಾಗಿ ನಾನು ಹಾಕೋತೀನಿ. ಸ್ಪೂನಿಲೇನ ಹಾಕ್ಬೇಕಂತೇನಿಲ್ಲ, ಕೈಲೇ ಬೇಕಿದ್ರು ಹಾಕೋಬಹುದು. ನಾವಿಲ್ಲೇ ಫುಡ್ ಕಲರ್ದು ಏನು ಸೇರಿಸಿಲ್ಲ. ವಾವ್, ಮಸ್ತ್ ಬರಾಕತ್ತ ನೋಡ್ರಿ.
ರಾತ್ರಿ ಕರೆಂಟ್ ಬಂದ್ರೆ ನೀರು ಹಿಡಿಪಾಳಿ ನಮ್ಮ ಮನೆಯವ್ರದ. ನಾನು ಜಗಳನ ಮಾಡ್ತೇನೆ ಅವ್ರ ಜೊತೆ, ಇಲ್ಲಿ ನೀರು ಹಿಡಿಬೇಕಂತೇಳಿ. ಪಾಪ ಹಿಡಿತಾರ. ನೀರು ಬೇಕಲ್ರಿ ಕುಡಿಯಕ. ಇಬ್ರು ಜಗಳ ಮಾಡಿಬಿಡ್ತೀವಿ ಅಂದ್ರೆ ಇವ ಫ್ರೈ ಅದ ನೋಡ್ರಿ. ನಾನು ತಕ್ಕೋತೀನಿ. ನಾನು ಇವನ್ನ ಜಾಸ್ತಿ ಏನಂತಂದ್ರೆ ಬಿಡಿ ಬಿಡಿಯಾಗಿ ಹಾಕಕ್ಕೆ ಹೋಗಿಲ್ಲ. ನಾನು ಹೇಳಿದ್ನಲ್ಲ ಪನ್ನೀರ್ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ, ಅದಕ್ಕೋಸ್ಕರ ಅಂತೇಳಿ. ನಾನು ಫುಡ್ ಕಲರ್ ಹಾಕಿಲ್ಲ. ಫುಡ್ ಕಲರ್ ಹಾಕಲಿಲ್ಲ ಅಂದ್ರೂ ಕಲರ್ ಎಷ್ಟು ಮಸ್ತ್ ಬಂದಾವ ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಬಂದಾವ. ನನ್ನ ಚಿಕನ್ ಕಬಾಬ್ ತಿನ್ನೋದನ್ನ ಬಿಡಬೇಕಾ ಅಷ್ಟು ರುಚಿಯಾಗಿ ಬಂದಾವ. ನಾನು ತಿಂದ ಟೇಸ್ಟ್ ಮಾಡಿ ನೋಡಿ ನಿಮ್ಗೆ ಹೇಳಾಕತ್ತೀನಿ. ಮ್ಯಾಗ ಕ್ರಿಸ್ಪಿಯಾಗಿ ಒಳಗೆ ಪನ್ನೀರ್ ಮೆತ್ತಗ ಖರಾಬೆಲ್ಲ ಬರಬ್ಬರಿ ಆಗೈತಿ. ಆಹಾ, ಪನ್ನೀರ್ ತಿನ್ಕೊಂತ ಹೊರಗೆ ಬಂದೆ ನಾನು. ನಮ್ಮ ಮನೆಯವ್ರು ನೀರು ಹಿಡಿಯಾಕತ್ತಾರೆ, ಇನ್ನು ಊಟ ಮಾಡ್ಬೇಕು. ಖರೇನಾ ಒಂದ್ಸಲ ನೀವು ಯಾರಾದರೂ ಮಾಡಿರ್ಲಿನ ಪನ್ನೀರ್ ಕಬಾಬ್ ಮಾಡಿರಿ. ಮಕ್ಕಳನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಕೊಂಡು ತಿಂತಾರ. ಈಗ ಹಾಲತಿ ತಿನ್ನೋಕೆ ಇಷ್ಟಪಡಂಗಿಲ್ಲ. ಕೆಲವೊಂದು ಮಕ್ಕಳು ಹಾಲು ಮೊಸರು ಮಜ್ಜಿಗೆ ಅಂಥವ್ರಿಗೆ ಈ ಥರ ನಾವು ಪನ್ನೀರ ಕಬಾಬ್ ಮಾಡಿಕೊಟ್ಟೇವೆ ಅಂದ್ರೆ ಇಷ್ಟು ಅವರೊಬ್ಬರ ಖಾಲಿ ಮಾಡ್ತಾರೆ. ಅಷ್ಟು ರುಚಿಯಾಗಿ ಬರ್ತೈತಿ ಪನ್ನೀರ್ ಕಬಾಬ್ ಅಂತರು. ಊಟ ಮಾಡೋಣ ಈಗ. ನಮ್ಮ ಮನೆಯವ್ರು ಶಟ್ಕೊಂಡಾರ ರಾತ್ರಿ ಹೊತ್ತಲ್ಲಿ ನನ್ನ ಜೊತೆ ಊಟ ಮಾಡಲಾರ್ದ ಜಗಳ ಮಾಡೋದಿನ್ನ. ಅವರು ನೀನು ಹಿಡಿ, ನಾನು ಮಲ್ಕೋತೀನಿ, ಇವತ್ತು ಡೇ ಪೂರ್ತಿ ಕೆಲಸ ಭಾಳ ಮಾಡೀನಿ, ಬೇಸರ ಆಗೈತೆ ಅಂತಂದ್ರು. ನಂದು ಅಡುಗೆ ಮಾಡೋದು ಲೇಟ್ ಆತಲ್ಲ, ಹಾಗಾಗಿ ನಾನು ಏನು ಮಾಡೀನಿ ಅಂದ್ರೆ ಅಡುಗೆ ಈಗ ಮಾಡೀನಿ. ಹಾಗಾಗಿ ನಮ್ಮ ಪಪ್ಪಿಗೂ ಊಟ ಹಾಕ್ಬೇಕು. ಹಚ್ಚಿ ಬಂಗಾರ ಸಾರಥಿ ಹಾಕಿಡ್ತೇನೆ. ಪಪ್ಪಿ, ನಾವು ಊಟ ಮಾಡಿ ನಿಂಗೆ ಊಟ ಹಾಕ್ತೇನೆ. ಸಾರಿ ತಡ ಆತಿವತ್ತ. ನಮ್ಮ ಟೆಡ್ಡಿ ಏನಾಗದೆ ನೋಡಿ ಕುಂತತಿ. ಟೆಡ್ಡಿ ಎಲ್ಲಿ ಕುಂತತಿ? ಬೆಳ್ಳಿ ಎಲ್ಲಿ ಕುಂತತಿ? ಬೆಳೆ ಯಾವುದೋ ಫಿಲ್ಮ್ ಏನು ಸಾಂಗ್ ಹತ್ತೈತಿ. ಬೇಳೆ ಸಾರು ಮಾಡಿ ನಾನು. ಚಪಾತಿ ಅದಾವು. ನಮ್ಮ ಮನೆಯವ್ರು ಗೊತ್ತಲ್ರಿ, ನಾನು ಸಾರು ಭಾಳ ಕಾಸಿನಿ. ನಮ್ಮ ಪಪ್ಪಿಗೂ ಬೇಕಲ್ಲ ಸಾರು. ನಮ್ಮ ಪಪ್ಪಿಗೂ ಈಗ ಹಾಕಿಬಿಡ್ತೇನೆ. ಅದು ಪಾಪ ಬಿಸಿ ತಿನ್ನಂಗಿಲ್ಲ. ಅದು ನಮ್ಮ ಮನೆಯವ್ರ ಗತೆ ಬಿಸಿ ತಿನ್ನಂಗಿಲ್ಲದ ಹಾಕ್ತೇನೆ ರೀ ಅದಕ್ಕೆ. ಆಹಾ, ಹಸಿ ಖಾರ ಹಾಕಿ ಮಾಡಿರ್ತಲ್ಲ, ಘಮ ಘಮ ಪರಿಮಳ ಬರ್ತೈತಿ. ನಮ್ಮ ಯಜಮಾನ್ರು ಊಟ ಮಾಡಕತ್ತಾರ, ನಾನು ಊಟ ಮಾಡ್ತೀನಿ. ಕಬಾಬ್ ನೋಡಿ, ಕಬಾಬ್ ತಂತೇನೆ. ನಾನು ಸ್ವಲ್ಪ ಬ್ಯಾಳೆ ಸಾರು ಹಾಕ್ಕೊಂಡೇನಿ. ನಾನು ಗೊಂಜಾಳ ಕಿಚಡಿ ಐತಿ, ಅದ್ರೊಳಗೆ ತಿನ್ನಕಂತೇಳಿ ಸದ್ಯ ಚಪಾತಿ ಗಿಪಾತಿ ಎಲ್ಲ ತಿಂತೇನೆ. ಫೋನ್ ಚಾರ್ಜ್ ಹಾಕ್ಬೇಕು. ಪಾಪಿ, ನಾನು ಊಟ ಮಾಡಿ ಹಾಕ್ತೇನೆ. ಫೋನ್ ಇದು ಬ್ಯಾರಲ್ ತುಂಬೈತಿ. ಬಂದ್ ಮಾಡ್ಲಿ, ಅದನ್ನ ಬಂದ್ ಮಾಡ್ಲಿ. ಹೂ ಹೆಂಗೆ ಕಾಣಿಸ್ತಾ ನೋಡ್ರಿ, ಹೂ ಮತ್ತು ಕಾಯಿ. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಗುಡ್ ನೈಟ್ ಎಲ್ಲರಿಗೂ. ಓಯ್ ಬಳಿ ಏನು ಮಾಡಾಕ್ತಿಲ್ಲ? ಹಾಂ, ಅಡ್ಡಾಡ್ತೈತಿ ನೋಡ್ರಿ. ಅವಕ್ಕೇನು ಹೆದರ್ಕಿರಂಗಿಲ್ಲ. ಬೆಳಕು ಕತ್ಲ ಅಂದ್ರೆ ಕದ ಹಾಕಿನಂದ್ರೆ ಓಡಿ ಬರ್ತೈತೆ ಅಷ್ಟೆ.
ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ಬ್ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ರೊಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರೋ ಬಂದಾರ ನೋಡ್ರಿ ಇಲ್ಲಿ. ಸಿಕ್ಕಾಪಡಿ ಗಾಳಿ ಬಿಟ್ಟೈತಿ. ನಾನು ಇನ್ಮ್ಯಾಗ ರೊಟ್ಟಿ ಮಾಡ್ಬೇಕಾ. ಟೈಮ್ 10 ಗಂಟೆ ಆಗೈತಿ. ಜಳಗ ಪೂಜೆ ಈಗ ಅದ, ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಒಲಿ ಎಲ್ಲ ಹಾಂ, ಇವೆಲ್ಲ ಮ್ಯಾಗಿನ ಸುಲಿದು ಕಿತ್ತು ಹೊಂಟಾವು. ಗಾಳಿಂದ ಜಾಸ್ತಿ ಐತಿ. ಒಳಗೆ ರೊಟ್ಟಿ ಮಾಡ್ಬೇಕಾದ್ರೆ ಬೇಸರ ಅಂತ ಅನಿಸ್ತೈತಿ. ಇಲ್ಲ ನೇಚರ್ ನೋಡ್ಕೊಂತ ಮಸ್ತ್ ಖುಷಿ ಅನಿಸ್ತೈತಿ ರೊಟ್ಟಿ ಮಾಡಕ್ಕೆ. ಗಾಳಿ ಕಡಿಮೆ. ಉಂಡೆಷ್ಟು ಇದಕ್ಕೂ ಬಿಳಿ ಉಂಡೆ ಎಷ್ಟು ಬಿದ್ದೈತಿ ನೋಡಿ ನೆಲ್ಲಿಕಾಯಿ ಗಿಡಕ್ಕೆ. ಬೆಕ್ಕಾ ಬೆಕ್ಕಾ ಹೌದಾ ನಾವು ಹಾಂ 1 ವರ್ಷದ ಮೇಲೆ 2 ತಿಂಗಳು ಆಗಿದೆ. 1.5 ವರ್ಷ ಅಷ್ಟೇ. 2 ತಿಂಗಳು ಹೋಸಲಿನಿಂದ ಆಪರೇಷನ್ ಆದಾಗ ಡೆಲಿವರಿಗೆ 1.5 ವರ್ಷ ಇರ್ಬೋದು. ಬೆಕ್ಕಿನ ಜೊತೆ ಆಟ ಆಡಾಕ್ತಾನೆ. ನಾ ಏನು ತಿಳೋ ಕಣ್ಣ ಇಲ್ಲ ಬಾಯಿಲಪ್ಪಿ. ಈಗ ಕಡ್ದಿತ್ತದ ಅದಕ್ಕೆ ರೂಢಿ ಇಲ್ಲ. ಮುಟ್ಟೋ ಅದನ ವಾ ಪಪ್ಪಿ ಪಪ್ಪಿ. ಅಲ್ಲ ಅವ್ರ ಮನ್ಯಾಗ ನಾಯಿ ಬೇಕು ಏನಿಲ್ಲ ಇಲ್ಲ. ಹಂಗೊಂಥರ ಖುಷಿ ಅನ್ಸಾಕತೈತಿ. ಹೆಂಗ್ ನೋಡ್ತಾನ ಗಗನ. ಹಿಡ್ಕೋ. ನೀರಾಟ ಆಡ್ಬೇಡ. ಬಾಳತತ್ ಬಂದವ. ಯಾರಂತ ಗೆಸ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮಾಮ ಬೇಕಾ? ಮಾಮ ಬೇಕಾ? ಹೌದಾ? ಯಾರವರು? ನೆಲ್ಲಿಕಾಯಿ ಕಡ್ತಾನಿಂದಾರ. ನೆಲ್ಲಿಕಾಯಿ ತಿಂದ ನನ್ನ ರಿಯಾಕ್ಷನ್ ಹೆಂಗಿರ್ತೈತಿ ನೋಡೋಣ. ಬಿತ್ ಇಲ್ಲಿ ಹರಿದು ಕೊಡ್ತೇನೆ. ಇಲ್ಲ ಕಡಿ ಬಾಯಿ ಇಟ್ಕೋ. ಹಲ್ ಬಂದವ ಹಾಂ ನೋಡು ನೀನು. ಹುಳಿತಿ ಕಡಿ ಹುಳಿತಿ ನಾ ತಿನ್ಲೇ. ಹಾಂ ಬೇಕಾ ಬೇಕಂತ ನಿಲ್ರಿ. ಇಲ್ಲ ಖುಷಿಲ್ಲ. ತಿನ್ನು ಸಾಕು ನನಗೆ ಒಂದ. ನಿಮ್ಮ ಮಾಮಾಗ ತಿನ್ಸು. ಹುಳಿ ತಂದಿಲ್ಲ ನಮಗೆ ಕೊಡ್ತಾನ. ಹುಳಿ ಇಲ್ಲ. ಇಲ್ಲಿ ಬೇರೆ ಜೋಳದ ಕೂಡ ಕಡಿತಾನ. ಕಡದ ಕೊಡ್ತಾನ. ಹುಳಿ ಹತ್ತದಿಂದ ಕೊಡಬೇಡ ಕಕ್ಕೋತಾನ. ತೂ ಮಾಡ ಒಲ್ಲ
ಬೇಕಂತ ಕೊಡು. ಹಣ್ಣಾಗ್ಯಾವ ನೀವು ಹುಳಿನೇ ಇಲ್ಲಲ್ಲ. ಮ್ಯಾಗಿನ ಕೊಡು ದೊಡ್ಡದು. ನೋಡ್ಕೊಂತೀರಿ ಮತ್ತ ಅನ್ನೋದು ಕಸೋದಕ್ಕೆ ಹಾಲು ಕೂಡ ನಾಲಿಗೆ ಸಾವಾಗೈತಿ. ಒಲೆ ರಾತ್ರಿ ಅದಾವ್ರಿ. ನೆಲ್ಲಿಕಾಯಿ ತಿಂದ್ರೆ ಹೆಂಗೆ ಮಾಡ್ತಾನೆ ಅಂತೇಳಿ ನೋಡೋ ಸಲುವಾಗಿ ಅಷ್ಟು ನಾನು ನೆಲ್ಲಿಕಾಯಿ ಕೊಟ್ಟಿದ್ನಿ. ಆಮ್ಯಾಗ ನೆಲ್ಲಿಕಾಯಿ ಕೊಡಲಿಲ್ಲ. ಎಷ್ಟು ಎಲ್ಲ ಮಾತು ತಿಳಿತಾವಂಗ ಎಲ್ಲ ಗೊತ್ತಕ್ಕಿತ್ತು. ನಾನು ಅದು ತೂ ಮಾಡು ಅಂತಂದ್ರೆ ತೂ ಮಾಡ್ತಿದ್ದ. ಮನ್ಯಾಗ ಮಕ್ಕಳಿದ್ರೆ ಟೈಮ್ ಹೋಗಿದ್ದೇನೋ ಗೊತ್ತಾಗಂಗಿಲ್ಲ. ಹಂಗೆ ಯಾರಾದರೂ ಹುಡುಗರು ಬಂದ್ರಂದ್ರೆ ಎತ್ಕೊಂಡು ಅವ್ರ ಜೊತೆ ಟೈಮ್ ಕಳೆದ ಏನೋ ಒಂಥರ ಆ ಕ್ಷಣ ಖುಷಿ ಪಡ್ತೇವಿಲ್ಲ, ಸಾಕಷ್ಟು ಖುಷಿ ಅಂತ ಅಂದ್ಕೊಳ್ಳೋದು. ನೆಲ್ಲಿಕಾಯಿ ಹೆಂಗೆ ತಿನ್ನಾಕತ್ತ ನೋಡ್ರು. ಕಡಿತನ ಉಗಳತನ ಹುಳಿ ಇಲ್ಲವ. ಚಲೋ ಐತ್ರಿ. ಇವತ್ತು ಸಾಲ್ ಬಿಡುದು ಎಲ್ಲ ಫೈನಲ್ ಹಾಕದ್ರಿ. ಇವತ್ತು ದಂಡಿ ಮುಂದೆ ತಿಳ್ಕೊಂಡಾಗ ನಮ್ಗೆ ನೀರು ಹಸ್ರಿ. ಈಗ 2 ಒಟ್ಟು ತಿದ್ಕೊಂಡಿವ್ರಿ. ಈಗ 2 ದಿನ ಹಸುವಂಗ ತಳಗಿಂದ ತಿಳ್ಕೊತನ್ರಿ. ಇವತ್ತು ರೀ ನಿನ್ನೆ ತಳಗಿನ ಮನೆ ಬಿಟ್ಟಿವಲ್ರಿ, ಆ ಒಟ್ಟು ಮುಗ್ದತ್ರಿ. ಈಗ ರಾವ್ಜಿ ಹೋಗೋದ್ ಕೇಸ್ ಅವ ಇದ್ರಿನ ಬಡ್ಡ್ಯಾಗ ಅಲ್ಲಿ ಹೊಲಸಾಟದಾರ ಮೂಳ ಇದ್ದಲ್ಲಿ ಹೋಗದ್ರಿ. ಸುತ್ತ ಬಿಡ್ತದ್ರಿ. ಒಟ್ಟು ಕಬ್ಬು ಹಚ್ಕೊಂಡಿವ್ ಅಂದ್ರೆ ಎಲ್ಲಾ ದಂಡಿ ಕಬ್ಬು ಹುಟ್ಟುಗೋಗ್ಬಾರ್ದ, ಎಲ್ಲಾ ದಂಡಿ ಸ್ವಚ್ಛ ಮಾಡ್ಕೊತೀವ್ರಿ. ನಮ್ಮ ಬೆಕ್ಕ ನಾಯಿ ಜೊತೆ ಹೆಂಗೆ ಆಟ ಆಡಾಕತ್ತೈತೆ ನೋಡ್ರಿ. ಅದು ಮಲ್ಕೊಂಡೈತಿ. ಅದು ಎಚ್ಚರ ಇದ್ರೆ ಏನು ಮಾಡ್ತೈತೆ ಅಂದ್ರೆ ಮಲ್ಕೊಂಡೈತೆ ಅಂದ್ರೆ ಹಂಗೆ ಪೂರ್ತಿ ಏನು ನಿದ್ದೆ ಹತ್ತಿರಂಗಿಲ್ಲ. ಅದು ಅದ್ರದ್ದು ದಾರ ಹಿಡಿದು ಜಗ್ಗೋದು ಅದಕ್ಕೆ ಅಷ್ಟು ಇದು ಅನ್ನಿಸ್ವಲ್ತು. ಹಾಗಾಗಿ ನೆಲ್ಲಿಕಾಯಿ ಜೊತೆ ಮತ್ತು ಅದು ನಾಯಿ ಜೊತೆ ಓಡಾಡ್ತಿರ್ತೈತಿ, ಆಟ ಆಡ್ತಿರ್ತೈತಿ. ಕಿಚನಲ್ಲಿ ನಾನೀಗ ಅಡ್ಗೆನೇ ಮಾಡಾಕತ್ತಿಲ್ಲಲ್ಲ, ಹಂಗಾಗಿ ಗುಬ್ಬಿ ನೋಡ್ರಿ. ಅಡ್ಗೆ ಮಾಡ್ಬೇಕಾದ್ರೆ ಪಕ್ಷಿಗಳು ಬರಂಗಿಲ್ಲ. ಅಡ್ಗೆ ಮಾಡದೇ ಇರುವಾಗಷ್ಟ ಪಕ್ಷಿಗಳು ಬಂದು ಅಲ್ಲೆಲ್ಲ ಹೊಲ್ಸಾಟ ಮಾಡಿರ್ತಾವೆ. ಆಮ್ಯಾಗ ನಾನು ಎಲ್ಲನೂ ಸ್ವಚ್ಛ ಮಾಡ್ಕೊಂಡು ಅಡ್ಗೆ ಮಾಡೋದಲ್ಲೇ ಕತ್ತಂದ್ರೆ ಮತ್ತೇನು ಮಾಡೋದು. ಬಿದ್ದು ಏನೋ ಮಾಡ್ಕೊಂಡ ಪೆಟ್ಟು ಮಾಡ್ಕೊಂಡ ನೋಡಿ. ಇಲ್ಲಿ ಮಾಮ ಹೊಂಟ ಬರ್ತೇನಂತ ಹೇಳ. ನೆಗಡಿ ಜೋರು ಅದೈತೆ ಅವಂಗೆ. ಉಗಳದನ್ನು ಥೂ ಮಾಡ. ಓಕೆ, ಥೂ ಮಾಡ. ಥೂ. ಗುಡ್ ಬಾಯ್. ಎಲ್ಲ ಗೊತ್ತಾಕೈತೆ ನೋಡಂಗ. ಟಾಟಾ ಮಾಡ. ಟಾಟಾ. ನೆಲ್ಲಿಕಾಯಿ ಬೇಡಪ್ಪ, ಹೋಗಿ ಮತ್ತೆ ಬೇಡ. ಚೆಲ್ಲಿದಕ್ಕಂತ ಬೈತ ನಾವು. ಬಾಯ್. ಟಾಟಾ ಮಾಡಪ್ಪ. ಅಕ್ಕನ ಎಲ್ಲಿ ಬಿಟ್ಟು ಬಂದೀನಿ? ಅಕ್ಕನ ಯಾಕೆ ಬಿಟ್ಟು ಬಂದಿ? ಮನ್ಯಾಗ ಅದಾಳು? ಬರ್ತನ 12 ಸುಮಾರು ಬಂದು ಜಳಕ ಮಾಡಿ. ನಿಂದು ಊಟ ಇಲ್ಲ? ಊಟ ಇಲ್ಲ. ಹಂಗಾರೆ ಪಲ್ಯ ಏನು ಮಾಡೋದಿಲ್ಲ, ರೊಟ್ಟಿ ಅಷ್ಟೇ ಮಾಡ್ತಾನೆ. ಕೂಡ 1 ತಾಸು ಹೇಳಿದ್ವು. ಅಲ್ಲಿ ಪ್ರಸ್ತ ಐತಿ ಹೋಗ್ತಾನೆ ಅಂಕಪ್ಪನ ಸುಳ್ಳು ಏನು ಗುದ್ದಾಡ್ಬಿಡು. ಒಬ್ಬ ನಾಳಿಂದ ಮಾಡ್ಕೊಂಡು ಇರ್ಲ ಮಾಡಿ. ಮತ್ತೆ ಈಗ ನಾವೆಲ್ಲಾರು ಹೋದ್ರೆ ಮತ್ತೆ ಅವ್ರು ಮಾಡ್ಕೊತಾರೆ. ಒಬ್ಬ ಎಲ್ಲಿ ಅವ್ ದೊಡ್ಡ ಕಟ್ಟಿಗಳು ಈಗ 2 ಕಟ್ಟಿ ರೆಡಿ ಮಾಡ್ಕೊಂಡ್ವಿ.
ಈಗ ಏನ್ ಮಾಡ್ತಿ? ಈಗ ಬರ್ತೀಯ? ಈಗ ಇನ್ನ ಸಾಲ್ ಬಿಡಿಸ್ತೀನಿ ನಿಂತ ಅಲ್ಲಿ ಎಲ್ಲ ಸಾಲ್ ಬಿಡಿಸಿ ಅವ್ನ್ ಬಾ ತಿದ್ಕೊಳಂಗ ಹಿಂಗ ಅಡ್ಡ ಸಾಲ್ ಬಿಟ್ಟು ತಿದ್ಕೊಳಂಗ ಮುಂದ ಕಲ್ಲು ಒಡ್ಡದಾವ ನಮ್ಗೈತಿ ಹಿಂಗಿಲ್ಲ ದೊಡ್ಡ ಒಡ್ಡಿಲ್ಲ ಮುಂದ ಮತ್ ಒಡ್ಡಿ ಹೋಗಿ ಟ್ರ್ಯಾಕ್ಟರ್ ನಿಂದ್ರಬೇಕಲ್ಲ ಅಲ್ಲಿ ಅದ ಅಡ್ಡ ಸಾಲತಿ ಬಿಡಿಸಿ ಇದನ್ ಮಾಡ್ಕೊ ನಮ್ಮ ಏನಕ್ಕವು ಇವ್ದೇವ್ದ ಬಂದಾವು ಮತ್ತ ಮಾಡಿವ್ ಅಂತೇಳಿ ಆ ಕಡೆ ಒಂದ್ ಟಿಕೆಟ್ 12 ಸುಮಾರು ಬರ್ತೀನಿ ಬಂದ್ ಜಳಕ ಮಾಡಿ ಗಾಡಿ ತಗೊಂಡ್ ಹೋಗಿ ಅಲ್ಲೇ ಅವ್ನ ಕರ್ಕೊಂಡು ಊಟ ಮಾಡಿಸಿ ಈಗಂತ್ರು 2 ದಿನ ಹಚ್ಚಾಕಿ ಟಾಟಾ ಮಾಡ ಹೋಗೈತಾ ಟಾಟಾ ಮಾಡ ಅಂತಿ ಅಲ್ಲಿ ನೋಡ್ಪ ಟಾಟಾ ಮಾಡಪ್ಪ ಟಾಟಾ ಮಾಡ ಟಾಟಾ ಟಾಟಾ ಮಾಡ ಟಾಟಾ. ನಾನೀಗ ರೊಟ್ಟಿ ಮಾಡ್ತೀನಿ. ಹಿಟ್ಟಿನ ನೀರ್ನು ಕಾದಾವ. ಹಿಟ್ಟಿನ ನೀರು ಇಟ್ಟು ಹೋಗದೆ ನೋಡ್ರಿ ನನ್ನ ಇದನ್ನೆಲ್ಲನೂ ತೊಳ್ಕೊಂಡಿನಿ ಸ್ವಚ್ಛಮ್ಗೆ. ಬಿಸಿ ನೀರು ಹಾಕೋಣಂತ. ಗಾಳಿ ಹಿಂಗೆ ಮೂಡು ಗಾಳಿ ಐತಲ್ಲ, ಹಾಗಾಗಿ ಹೊಗೆ ಮತ್ತು ಅದು ಬೂದಿ ಒಲೆಯಾಗಿನ ಬೂದಿ ಇಲ್ಲೇ ಬರ್ತೈತಿ. ಈಗ ಇಷ್ಟಕ್ಕೊಂದು ಸಜ್ಜಿ ಹಿಟ್ಟು ಐತಿ. ಇದ್ರೊಳಗೆ ಒಂದು ಸ್ವಲ್ಪ ಉಳಿಸ್ಕೋತೆ ನಾನು. ಒಂದಿಟ್ಟು ಹಿಟ್ಟು ಬೇಕಾ. ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡಕ್ಕೆ ಬಂದೀನಿ ನೋಡ್ರಿ ನಾನು. ಸುಮ್ಮನೆ ಒಂದಿಟ್ಟು ಹಿಟ್ಟು ಉಳಿತಂದ್ರೆ ಹಂಗೆ ಉಳಿದು ಬಿಡ್ತೈತಿ ಇದು. ಅದ್ರ ಸಲುವಾಗಿ ರೊಟ್ಟಿ ಜಾಸ್ತಿ ಬೇಕಾವು. ಖಡಕ್ ರೊಟ್ಟಿ ಎಲ್ಲ ಇಟ್ಕೊಂಡು ತಿನ್ಬೋದು, ಏನೂ ತೊಂದರೆ ಇಲ್ಲ. ಮಾಡಿಟ್ನೆ ಅಂದ್ರೆ ನಮ್ಗೆ ಜೋಳದ ರೊಟ್ಟಿ ಬಿಸಿ ಬೇಕಂದಾಗ ಮಾಡ್ಕೊಂಡ್ರೆ ಆತ, ಇಲ್ಲಾಂದ್ರೆ ಇವಾಗುವರೆಗೂ ನೀನು ತಿಂದ್ರೆ ಆತ. ಈಗ ನಾನು ಸ್ವಲ್ಪ ಉಪ್ಪು ಹಾಕೋತೀನಿ. ಇವಕ್ಕೆ ಅರ್ಶಿನ ಬೇರೆ ಹಾಕಿನ ಇದನ್ನ ಗಿರ್ನಿ ಬಂದಿರ್ತೈತಿ. ಆದ್ರೆ ಸ್ವಲ್ಪ ಅರ್ಶಿನ ಪುಡಿ ಕಡಿಮೆ ಆಗೈತಿ, ಹಾಗಾಗಿ ನಾನು ಇನ್ನೊಂದಿಟ್ಟು ಅರ್ಶಿನ ಪುಡಿ ಹಾಕ್ಕೊಂಡೇನೆ. ಇವು ಒಂದು ಬಿದ್ರೆ ಬಿಚ್ಚಿದ್ವಿ ಅಂದ್ರೆ ಹಂಗೆ ಎಲ್ಲ ಬಿಚ್ಕೊಂಡು ಹೋಗ್ಬಿಡ್ತಾವೆ. ದೊಡ್ಡದ ತಂದೇನು ರೊಟ್ಟಿ ಭಾಳ ಅಕ್ಕಾವಲ್ಲ, ಹಾಗಾಗಿ ಅವ್ವ ಫೋನ್ ಹಚ್ಚಿದ. ಪಪ್ಪಿ ಭಾಳ ಬೆರಕೈತಿ. ಏಯ್ ಯಾಕೊಲೆ ಆಯ್ತಂತ ಹಂಗೆ ಮಾಡ್ತೀನಿ ನೀನು. ಒಂದು ಡ್ರೆಸ್ ಆರ್ಡರ್ ಹಾಕಿದ್ವಿ, ಡ್ರೆಸ್ ಬಂದೈತಿ. ಅದು ಜೀನ್ಸ್ ಪ್ಯಾಂಟಿನ ಮ್ಯಾಗಿಂದ ಅಂತ ಅನಿಸ್ತೈತಲ್ಲ ಅದ. ರೊಟ್ಟಿ ಮಾಡಿದ್ವಿ. ನಾನಿದನ್ನ ಮೀಶೋದಲ್ಲಿ ಆರ್ಡರ್ ಹಾಕಿದ್ದೆ, ಚಂದ ಐತಿ. ಇದು ಬ್ಲ್ಯಾಕ್ ಅಲ್ಲ, ನಾವು ವಾಶ್ ಮಾಡಿದ್ರೆ ಕಲರ್ ಡೌನ್ ಆಗೇ ಆಕೈತಿ, ಇಲ್ಲ ಅಂತಲ್ಲ. ಬಟ್ ನಾವು ಜಾಸ್ತಿ ರೊಕ್ಕ ಏನು ಕೊಟ್ಟಿರೋದಿಲ್ಲ, ಕೊಟ್ಟಿರೋ ದುಡ್ಡಿಗೆ ಕ್ವಾಲಿಟಿಗೆ ಮಸ್ತ್ ಐತಿ. ಬಟ್ ಫ್ರೀ ಸೈಜ್ ಐತೆ ಅಂತ ಅನಿಸ್ತೈತೆ ಅದು. ಹಿಡಿಬೇಕು ಇದನ್ನ ಇಷ್ಟವೇ ಹಿಡಿಬೇಕು. ಎಕ್ಸೆಲ್ ಹಾಕ್ಬೇಕಿತ್ತು ಅಂತ ಅನಿಸ್ತೈತೆ. ಡಬಲ್ ಎಕ್ಸೆಲ್ ಇದು ನಾನು ಹಾಕಿದ್ದೆ. ಹೆಂಗೈತೆ ಹೇಳ್ರಿ? ಎಷ್ಟು ಅಗಲ ಐತಿ
ಒಂದೆರಡು ಹಾಕಿ ನನ್ನ ಮತ್ತೆ ಒಂದ್ಸಲ ಹಾಕಿದ್ದು ಕ್ಯಾನ್ಸಲ್ ಆಗಿದ್ದು ಅಂದ್ರೆ ಅವರು ಅಲ್ಲಿಗೆ ಬಂದು ಕಲೆಕ್ಟ್ ಮಾಡ್ಕೊರಿ ಅಂತಂದ್ರೆ ಹೋಮ್ ಡೆಲಿವರಿನೂ ಕೊಡ್ತಾರ. ಹಂಗಂತಲೇ ನಾನು ಬ್ಯಾಡ್ ಅಂತ ಹೇಳಂತಂದೆ. ಅವನ್ನ ರಿಟರ್ನ್ ಮಾಡಿದ್ರೆ ಒಳ್ಳೆ ಅಮೌಂಟ್ ರೀಫಂಡ್ ಅದು ಅವು ರಿಟರ್ನ್ ಆಗೋಣಂತಲೇನ. ನಾನು ಆನ್ಲೈನ್ ಪೇಮೆಂಟ್ ಮಾಡಿರ್ತೇನೆ, ಮತ್ತೊಂದು 20-30 ರೂಪಾಯಿ ಕಡಿಮೆ ಆಗಿರ್ತೈತಿ ಆನ್ಲೈನ್ ಪೇಮೆಂಟ್ ಆದ್ರೆ. ಕ್ಯಾಶ್ ಆನ್ ಡೆಲಿವರಿ ಆದ್ರೆ ಜಾಸ್ತಿ ಆಕೈತಿ, ಅದಕ್ಕೋಸ್ಕರ ನಾನು ಆನ್ಲೈನ್ ಪೇಮೆಂಟ್ ಮಾಡಿರ್ತೇನೆ. ಆನ್ಲೈನ್ ಪೇಮೆಂಟ ಬೆಟರ್, ಯಾಕಂದ್ರೆ ರೀಫಂಡ್ ಆಕೈತಿ. ನಾವು ರಿಟರ್ನ್ ಕಳಿಸಿದ್ರೆ ರೀಫಂಡ್ ಮಾಡ್ಕೋಬೋದು ನಾವು. ಈ ಒಂದು 30 ರೊಟ್ಟಿ ಅಕ್ಕಾವೆ ನಾವು ಮಾಡಿದ್ರೆ, ಹಂಗೆ 40 ರೊಟ್ಟಿ ಅಕ್ಕಾವು. ದೊಡ್ಡ ಮಾಡ್ತೇನೆ, ಸಣ್ಣ ಏನು ಮಾಡಂಗಿಲ್ಲ. ದೊಡ್ಡ ಮಾಡಿದ್ರೆ ಅಷ್ಟು ರೊಟ್ಟಿ ಅಕ್ಕಾವು. ಗಾಳ ಐತಲ್ಲ, ಹಂಗಾಗಿ ತವಿ ಲಗುನ ಕಾಯಂಗಿಲ್ಲ, ಲಗುನ ರೊಟ್ಟಿ ಬೇಯಂಗಿಲ್ಲ, ರೊಟ್ಟಿ ಲಗುನ ಆಗಂಗಿಲ್ಲ ನೋಡಿ. ಹೋಗ್ಯಾನತ್ತೆ ಎಲ್ಲ ಆಗ್ಯಾವಲ್ಲ, ರೊಟ್ಟಿ ಬಿಡ್ಕೊಂತ ನಿಂತು ಬಿಡೋದು, ಮತ್ತೊಂದು ಏನು ಇಲ್ಲ ಕೆಲಸ. ಇಲ್ಲಿ ಹೊರಗೆ ಆರಾಮ್ಸೆ ಇಬ್ಬರು ರೊಟ್ಟಿ ಮಾಡ್ಬೋದು, ಅಲ್ಲಿ ಆಚೆ ಕಡೆನೂ ರೊಟ್ಟಿ ಬಡಿಬೋದು. ಇಂಥ ಕಲ್ಲು ಐತಲ್ಲ, ಅಲ್ಲಿ 2 ತವಿ ಇಟ್ಕೊಂಡು ಆರಾಮ್ಸೆ ಮಾಡ್ಬೋದು. ರೊಟ್ಟಿ ರೆಡಿ ಆದರೂ ಇದು ರೊಟ್ಟಿ ಬೇಯಕ್ಕೆ ರೆಡಿ ಇಲ್ಲ ನೋಡ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಮತ್ತೆ ಆಮೇಲೆ ಸಿಗ್ತೀನಿ. ರೊಟ್ಟಿ ಎಷ್ಟಾಗಿರುತ್ತೆ ಎಣ್ಸಾಕು ಹೋಗಿಲ್ಲ, ತೋರಿಸ್ತೇನೆ ನಾನು ಎಷ್ಟು ರೊಟ್ಟಿ ಮಾಡೀನಿ ಅಂತೇಳಿ. ಗೌರಿ ಮುಂದಿನ ಬಕೆಟ್ ಥರ ಬಾವ